ಪರಪುರುಷನ ಮಾತ ಕೇಳಿ ಲಲನೆ ಭಯ ಕಂಪಿತಾಳಾದಳು. ಸಾವರಿಸಿಕೊಂಡು ಮನವ ದಂಡಿಸಾಲೆದುರಾದಳು. ಎಲ್ಲವ ಮೂರ್ಖನೆ ನಾನಾರೆಂದು ಅರಿತೆಯ, ಎಚ್ಚರಿಕೆ ಪ್ರಾಣವನುಳಿಸಿಕೋ ಎಂದು ಹುಂಕರಗೈದಳು. ಮುಂದಡಿಯಿಟ್ಟ ಶ್ರೀನಿವಾಸನೆಡೆ ಬೆದರಿ ಕಲ್ಲೊಂದ ಬೀರಿದಳು. ಗಾಯಗೊಂಡ ವೆಂಕಟಪತಿ ಅಶ್ವವು ಶೀಘ್ರ ಸ್ವರ್ಗವನೆ ಸೇರಲು. ನೋವ ತಾಳದೆ ಶ್ರೀರಂಗನಾಥ ವರಹಗಿರಿಯ ಸೇರಲು. ನೋಡಿ ಸಹಿಸದೆ ಕೋಡಿ ಅರಿತು ಮಾತೆ ಬಕುಳೆಯ ಅಳಲು. ನೋವನುಂಡು ಮರಳಿ ಬಂದ ಹರಿಯ ಕಂಡು ಕನಲಿದಳು. ಏನಾಯಿತು ಮಗನೆ ಎಂದು ಉಪಚರಿಸಿ ಮುಂದಾದಳು. ವಿಶದವಾಗಿ ಬಕುಳಾಂಬೆಗೆ ಮನದ ಬಯಕೆ ಪೇಳನು. ಸಲ್ಲದು ಮಗನೆಂಬುದ ಕೇಳಿ ಅವಳ ಮರೆಯನೆಂದನು. ಇತ್ತ ಸುಮಬಾಣಕ್ಕೆ ಸಿಲುಕಿ ಪದುಮೆ ತಾಳದಾದಳು. ಕುಳಿತಲ್ಲಿ ನಿಂತಲ್ಲಿ ಮನ್ಮಥನ ಕಂಡಳು. ಎದೆ ಗುದಿಯ ತಾಳದೆ ಕಾರಣವತ ಪೇಳದೆ. ನಿರಾಶೆಯಿಂದ ನೊಂದು ಬೆಂದು ನರಳುತ್ತಿದ್ದಳು. ಮನೋವ್ಯಾಧಿ ಉಲ್ಬಣಿಸಿ ಕಾಣದ ದೇವನ ಕೈಗೊಂಬೆಯಾದಳು. ಹಾದಿ ತಿಳಿಯದೆ ಮಂತ್ರತಂತ್ರಗಳ ಮೊರೆ ಹೊಕ್ಕರು ರಾಜರಾಣಿಯರು. ಸಿದ್ಧಿಯ ಕಾಣದೆ ತಳಮಳಿಸಿ ಕಂಗಾಲಾಗಿ ಚಡಪಡಿಸಿದರು. ನಿದ್ರಾರವ ತೊರೆದ ಕುವರಿಯು ಬಳಲಿದುದ ಕಂಡು ಮರುಗಿದರು. ಅಸಹಾಯರಾಗಿ ಸಂತೈಸಿ ಬುದ್ಧಿಯ ಪೇಳುತ್ತ ಬಳಲಿ ಬೆಂಡಾದರು.